ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರುಷಾ ಗೌಡ. ಹಾಯ್ ನಿರುಷಾ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೀರಿಯಲ್ ಜರ್ನಿ ಅಥವಾ ಈ ಕಲಾ ಬದುಕು ಶುರು ಆಗಿದ್ದು ಹೇಗೆ? ಅನ್ಎಕ್ಸ್ಪೆಕ್ಟೆಡ್, ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶುರುವಾಗಿತ್ತು. ಮೇ ಬಿ ನಮ್ಮಮ್ಮನ ಕನಸನ್ನ ನನ್ನ ಮೂಲಕ ಪೂರೈಸ್ಕೊಂಡಿದ್ದಾರೆ. ನಾನು ಆ್ಯಕ್ಚುಲಿ ಐ ವಾಸ್ ಗುಡ್ ಎಟ್ ಸ್ಟಡೀಸ್. ನಾನು MBA ಮಾಡೋಕ್ಕೆ ನಾನು ಬೇರೆ ಕಂಟ್ರಿಗೆ ಹೋಗಿ ಮಾಡೋಣ ಆ ಥರ ಏನೋ ಐಡಿಯಾಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಲಿಲ್ಲ. ನಾನು ಆಲ್ ಆಫ್ ಅ ಸಡನ್ ನನಗೆ ಈ ಸೀರಿಯಲ್ ಆಫರ್ಸು ಮತ್ತು ವಾಟ್ ಯು ಸೇ ಅಡ್ವರ್ಟೈಸ್ಮೆಂಟ್ಸ್, ಮಾಡಲಿಂಗ್ ಈ ಥರ ಸಿಕ್ತು. ಆ್ಯಂಡ್ ಮನೇಲೂ ಅಷ್ಟಿದೆ, ವೆರಿ ಸಪೋರ್ಟಿವ್. ಸೊ ಹೀಗೆ ಇಂಡಸ್ಟ್ರಿಗೆ ಬಂದೆ. ಮೂಲ ಕಾರಣ ನಮ್ಮಮ್ಮ. ಓಕೆ, ಹುಟ್ಟಿ ಬೆಳೆದಿದ್ದೇನೆ, ಆಮೇಲೆ ನೀವು ಓದಿದ್ದೀರಿ, ಆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ಪ್ರಾಪರ್ ಬ್ಯಾಂಗ್ಳೂರೇ. ಬಟ್ ಅಪ್ಪನೂರು ಮಂಡ್ಯ. ಸೊ ಮಂಡ್ಯದ ಹುಡುಗಿನೇ ನಾನು ಸೀರಿಯಲಲ್ಲೂ ನಾನು ಮಂಡ್ಯದ ಹುಡುಗಿ, ರಿಯಲ್ ಲೈಫಲ್ಲೂ ಮಂಡ್ಯದ ಹುಡುಗಿ. ಅದು ಬಿಟ್ಟರೆ ನಾನು BCA ಕಂಪ್ಲೀಟ್ ಮಾಡಿದ್ದೀನಿ MS ರಾಮಯ್ಯ ಕಾಲೇಜಲ್ಲಿ. ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ? ನಮ್ಮದೊಂಥರ ಇಂಜಿನಿಯರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಪ್ಪ, ಅಣ್ಣ, ನಾನು, ಮಮ್ಮಿ ಇರೋದು. ಅಪ್ಪ ಇಂಜಿನಿಯರ್, ಅಮ್ಮ ಇಂಜಿನಿಯರ್, ಅಣ್ಣ ಇಂಜಿನಿಯರ್. ನಾನು ಮಾತ್ರ ಈ ಫೀಲ್ಡ್ಗೆ ಬಂದುಬಿಟ್ಟೆ. ನಿಮ್ಮ ಮೊದಲನೇ ಸೀರಿಯಲ್ ಗಂಡ ಹೆಂಡತಿನ ಅಥವಾ ಹೇಗೆ? ಇಲ್ಲ, ನನ್ನ ಮೊದಲನೇ ಸೀರಿಯಲ್ ಬಂದು ಅಮ್ಮನ ಮದುವೆ ಅಂತ ಸಿರಿ ಕನ್ನಡದಲ್ಲಿ ಮಾಡಿದೆ, ರಾಜು ಸರ್ ಪ್ರೊಡಕ್ಷನಲ್ಲಿ. ದ್ಯಾಟ್ ವಾಸ್ ಮೈ ಫಸ್ಟ್ ಸೀರಿಯಲ್. ಸೆಕೆಂಡ್ ಅಮ್ಮನ ಮದುವೆ ಸೆಕೆಂಡ್ ಗಂಡ ಹೆಂಡತಿ ಕಲರ್ಸ್ ಕನ್ನಡ. ಇವಾಗ ಮೂರನೇ ಸೀರಿಯಲ್ ಬಂದು ನಿನ್ನ ಜೊತೆ ನನ್ನ ಕತೆ, ದ್ಯಾಟ್ ಇಸ್ ಫಾರ್ ಸುವರ್ಣ. ನೈಸ್. ಗಂಡ ಹೆಂಡತಿಲಿ ನೀವು ನೋಡಿ ತುಂಬ ಬಬ್ಲಿಯಾಗಿ, ಅಂದರೆ ತುಂಬ ಚಪ್ಪಿಯಾಗಿತ್ತು. ಸೊ ಈ ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಅಂತ ನಮಗೇನೆ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಹೌದು. ಅದೇ ಹಂಗಲ್ಲ, ಅಂದರೆ ಫ್ಯಾಟಿ ಅನ್ನೋದು ಆ ಥರದ್ದು ಲೆಕ್ಕಾಚಾರ ಅಲ್ಲ, ಬಟ್ ತುಂಬ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆಯಾ? ಹೌದು. ಆ್ಯಕ್ಚುಲಿ ಗಂಡ ಹೆಂಡತಿ ಬರೋ ಟೈಮಲ್ಲಿ ಒಂದು ಸ್ವಲ್ಪ ಚಬ್ಬಿನೇ ಇದ್ದೆ ನಾನು. ಆ್ಯಂಡ್ ದೆನ್ ಅದು ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ನೋಡಿದಾಗ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತು. ನಾನು ಹಾಗೆ ಕಾಣಿಸ್ಬೇಕು, ಸ್ವಲ್ಪ ಎಲ್ಡರ್ ಲುಕ್. ನಾನು ಏನಿದ್ದೀನಿ ನನ್ನ ವಯಸ್ಸಿಗಿಂತ ಒಂದು 10ರಷ್ಟು ಜಾಸ್ತಿ ಕಾಣಬೇಕಿತ್ತು ನಾನು. ಸೊ ಪ್ರೊಡಕ್ಷನ್ ಕಡೆಯಿಂದನೂ ಅದೇ ಬಂತು, ಇಲ್ಲಮ್ಮ ಸ್ವಲ್ಪ ಎಲ್ಡರ್ ಲುಕ್ ಬೇಕು, ದಪ್ಪ ಆಗಲೇಬೇಕು ಅಂತ. ಏನು ತಿನ್ನೋಕ್ಕೇನು ಕಷ್ಟನಾ, ಚೆನ್ನಾಗಿ ತಿನ್ಕೊಂಡು ದಪ್ಪ ಆಗಿಬಿಟ್ಟೆ. ಅದಾದಮೇಲೆ ನಂದು ಆ ಜರ್ನಿ ಮುಗ್ದಾದ್ಮೇಲೆ ಇನ್ನೊಂದಕ್ಕೆ ಡೆಫಿನೆಟ್ಲಿ ಯಾರೂ ಅಷ್ಟು ಇಷ್ಟಪಡಲ್ಲ ಸೀರಿಯಲಲ್ಲಿ. ಇವಾಗ ನಾವು ಏನಿದ್ದೀವಿ ಅದಕ್ಕಿಂತ ಒಂದು 2 ಟೈಮ್ಸ್ ಜಾಸ್ತಿನೇ ಕಾಣ್ತೀವಿ ಸ್ಕ್ರೀನಲ್ಲಿ. ಸೊ ಅವಾಗ ಡಿಸೈಡ್ ಆದೆ, ಇಲ್ಲ ದಿಸ್ ಡಸಂಟ್ ವರ್ಕ್ಔಟ್ ಅಂತ ಅಂದ್ಬಿಟ್ಟು ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ 3 to 6 months ತುಂಬ ಸ್ಟ್ರಿಕ್ಟ್ ಡಯಟಲ್ಲಿದ್ದೆ. ನೋ ಶುಗರ್, ನೋ ರೈಸ್, ಆ ಥರ ವರ್ಕೌಟ್ ಮಾಡ್ತಾಯಿದ್ದೆ. ಸೊ ನನಗೆ ಬೇಕಾಗಿತ್ತು ಅಂತಲೇ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ. ಎಷ್ಟು kg ಮಾಡ್ಕೊಂಡ್ರಿ? ಟು ಬಿ ಹಾನೆಸ್ಟ್ ಐ ವಾಸ್ 68 ನನ್ನ ಗಂಡ ಹೆಂಡ್ತಿಲಿ. ನೌ ಐ ಆಮ್ 52. ಯಾ ಯಾ ಓಕೆ, ನಿನ್ನ ಜೊತೆ ನನ್ನ ಕತೆ, ಅಂದರೆ ಆ ಜರ್ನಿ ಶುರುವಾಗಿದೆ ಹೇಗೆ ಅಂತ? ಅದು ನಿಜ. ನಾನು ಈ ಇನ್ಸಿಡೆಂಟ್ ಹೇಳ್ಬೇಕು. ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ತುಂಬ ಕಾಲ್ ಬರ್ತಾಯಿತ್ತು ನನಗೆ ಪ್ರೊಡಕ್ಷನ್ ಕಡೆಯಿಂದ, ಈ ಥರ ಬನ್ನಿ ಲುಕ್ ಟೆಸ್ಟ್ ಅಟೆಂಡ್ ಮಾಡಿ ಅಂತ. ನಾನು ಬರ್ತೀನಿ ಅಂತಿದ್ದೆ. ನಾನು ಮಂತ್ರಾಲಯದಲ್ಲಿದ್ದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದರು, ಈ ಥರ ನಿಮಗಿದೆ ಬನ್ನಿ ಅಂತ. ಸರ್ ನಾನು ಈ ಥರ ದೇವಸ್ಥಾನದಲ್ಲಿದ್ದೀನಿ, ಬಂದ ಕೂಡಲೇ ಬರ್ತೀನಿ ಅಂತ. ನಾನು ಹೆಂಗಾಗಿದೆ ಅಂದರೆ, ನನ್ನ ಗಂಡ ಹೆಂಡತಿ ಆದಮೇಲೆ ಒಂದು 6 months ಬ್ರೇಕ್ ತೊಗೊಂಡಿದ್ದೆ. ನನಗೆ ಬೇಕಿತ್ತ ಆ್ಯಕ್ಚುಲಿ ಬ್ರೇಕ್. ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೆ ನಾನು ಅವಾಗ. ಯಾರಪ್ಪ ಹೋಗ್ತಾರೆ ಅಂತ. ಆ್ಯಂಡ್ ದೆನ್ ನಾನು ಸರಿ ಆಯಿತು, ಇದು ತುಂಬ ಕರೆದಿದ್ದಾರಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿ ಹೊರಟೆ. ಇನ್ನೇನು ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಆಫೀಸ್ ಇತ್ತು. ಅಷ್ಟರಲ್ಲಿ ನನ್ನ ಕ್ಯಾಬ್ ಪಂಚರ್ ಆಗೋಯ್ತು. ಸೊ ನಾನು ಅಂದ್ಕೊಂಡೆ, ಕ್ಯಾಬೇ ಇಷ್ಟು ಚೆನ್ನಾಗಿ ಪಂಚರ್ ಆಗಿದೆ, ಎಂಥ ಸೈನ್ ಇದು, ಡೆಫಿನೆಟ್ಲಿ ನನಗೆ ಈ ಸೀರಿಯಲ್ ಸಿಗಲ್ಲ, ಹೋಗ್ಬಿಡೋಣ ವಾಪಸ್ಸು ಅಂತ ಒಂದು ಕಡೆ. ಆಮೇಲೆ ಎನಿವೇಸ್ ಇಷ್ಟು ದೂರ ಬಂದಿದ್ದೀನಿ, ಲೆಟ್ ಮೀ ಗಿವ್ ಎ ಟ್ರೈ ಅಂತ ಅಂದ್ಬಿಟ್ಟು ಬಂದೆ. ಬೆಳಗ್ಗೆ ಒಂದು 11-12 o'clock ಆಡಿಷನ್ ಕೊಟ್ಟಿದ್ದೀನಿ. 3 o'clock ನನಗೆ ಓಕೆ ಅಂತ ಕಾಲ್ ಬಂತು ಪ್ರೊಡಕ್ಷನ್ ಎಂಡಿಂದ. ಅವತ್ತು ಈವ್ನಿಂಗೇ ನನ್ನ ಅಗ್ರಿಮೆಂಟು ಸೈನ್ ಆಗೋಯ್ತು. ಸೊ ಇಷ್ಟು ಹೀಗೆ ಫಾಸ್ಟಾಗಿ ನಿನ್ನ ಜೊತೆ ನನ್ನ ಕತೆ ನನ್ನ ಲೈಫಲ್ಲಿ ಬಂತು. ಆ ಕ್ಯಾಬ್
ನನಗೆ ತುಂಬ ಇಷ್ಟ ಆಗೋಯಿತು ಕ್ಯಾರೆಕ್ಟರ್ ಹೇಳಿದಾಗ. ಆ್ಯಂಡ್ ಕತೆ ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮನಸ್ಸು ಮುಟ್ಟೋ ಥರ ಇದೆ ಕತೆ ಅಂತೂ. ಕತೆ ಹೇಳಿದಾಗಲೇ ನಾನು ಫಸ್ಟ್ ಇಂಪ್ರೆಸ್ ಆಗಿಬಿಟ್ಟೆ. ಆಮೇಲೆ ಕ್ಯಾರೆಕ್ಟರ್ ಹೇಳಿದ್ರು. ಫಸ್ಟ್ ಕತೆ ಹೇಳಿದ್ರು, ಆಮೇಲೆ ಕ್ಯಾರೆಕ್ಟರ್ ಹೇಳಿದ್ರು. ಸೊ ಅದು ನೋಡಿದ್ರೆ ಜಸ್ಟ್ ದಟ್ ಅಲ್ಲಿ ಟೀ ಮಾರ್ತೀನಿ ಅನ್ನೋದು ಒಂದು ವಿಷಯ ಬಿಟ್ಟರೆ ಇನ್ನು ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಕನೆಕ್ಟ್ ಆಗುತ್ತೆ ನನ್ನ ರಿಯಲ್ ಲೈಫ್ಗೆ. ಆ ಮಾತಾಡೋದಿರ್ಬೋದು ಅಥವಾ ಕೆಲವೊಂದು ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಅದು ತುಂಬ ಕನೆಕ್ಟ್ ಆಗುತ್ತೆ ನನ್ನ ಲೈಫ್ಗೆ. ಹಾಂ, ಅಮ್ಮನ ಕನಸು ನನ್ನ ಕನಸಾಗಿ ಟರ್ನ್ ಆಗಿಬಿಟ್ಟಿದೆ. ಆ್ಯಂಡ್ ಅಪ್ಪಂಗೂ ಅಷ್ಟೇ ತುಂಬ ಖುಷಿ ಪಡೋರು. ಆ್ಯಕ್ಚುಲಿ ನನ್ನ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ ನನ್ನ ಮಗಳು, ಆಮೇಲೆ ಅವರ ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ನನ್ನ ಮಗಳು ಹೀರೋಯಿನ್ ಗೊತ್ತಾ ಅಂತೆಲ್ಲ ಹೇಳೋರು. ಸೊ ಆ ಖುಷಿ ಅವರಲ್ಲಿ ನೋಡಿದಾಗ ನೈಸ್, ನಾನು ಮಾಡ್ತಾ ಇರೋದು ನನಗೂ ಇಷ್ಟ ಆಗ್ತಾ ಹೋಯಿತು. ಇಲ್ಲ, ನಾನು ನಾರ್ಮಲಿ ಪ್ರೊಫೆಷ್ನಲಿ ಐ ಆಮ್ ಅ ಕಥಕ್ ಡ್ಯಾನ್ಸರ್. ಆ್ಯಂಡ್ ಸೊ ಎಕ್ಸ್ಪ್ರೆಷನ್ ವೈಸ್ ಎಲ್ಲ ಅಂತ ಅಂದರೆ ಕಥಕ್ ಡ್ಯಾನ್ಸ್ ನಿಮಗೂ ಗೊತ್ತು, ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಫಾರ್ಮ್ ಆಫ್ ಡ್ಯಾನ್ಸ್. ಸೊ ಅಲ್ಲಿಂದನೇ ಎಕ್ಸ್ಪ್ರೆಷನ್ಸು, ಈ ಮುದ್ರಾಸ್ ಎಲ್ಲ ಅಲ್ಲಿಂದನೇ ಬಂತು. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಮೇ ಬಿ ನಮ್ಮ ಸ್ಕೂಲಲ್ಲಿ ಏನೋ ಮಾಡಿರ್ತೀವಲ್ಲ, ಅಯ್ಯೋ ಯಾರೋ ಹೋಗ್ಬಿಟ್ರು ಅದಕ್ಕೆ ರಜಾ ಹಾಕ್ಬಿಟ್ರಿ ಅಂತ, ಮೇ ಬಿ ಅಲ್ಲಿಂದನೇ ಬಂದ್ಬಿಡ್ತೇನೋ. ಹೆಂಗಿತ್ತು ಅಂದರೆ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಖುಷಿಪಟ್ಟರು, ಪ್ರತಿಯೊಬ್ಬರು ಖುಷಿಪಟ್ಟರು. ನೈಸ್ ದ್ಯಾಟ್ ವಿ ಆರ್ ಸೀಯಿಂಗ್ ಯು ಆನ್ ಟೆಲಿವಿಷನ್ ಅಂತ. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರೇಗಿಸ್ತಾ ಇದ್ರು. ನಾನು ಲಿಟ್ರಲಿ ನನ್ನ ಕ್ಲೋಸ್ ಫ್ರೆಂಡ್ ಪೂಜಾ ಅಂತ ಇದ್ದಲ್ಲ, ಅವಳು ನಮ್ಮ ಜೊತೆನೇ ಇದ್ದೆ, ಯಾವಾಗ ಆ್ಯಕ್ಟಿಂಗ್ ಕಲಿತೆ ನೀನು ಅಂತೆಲ್ಲ ರೇಗ್ಸೋಕ್ಕೆ ಶುರು ಮಾಡಿಬಿಟ್ರು. ಬಟ್ ಎಂಡ್ ಆಫ್ ದ ಡೇ ಎಲ್ಲರೂ ಖುಷಿಪಟ್ಟರು.